ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸ್ಕೋರಿಂಗ್ ಸೀರೀಸ್. ಈ ಸೀರೀಸ್ನಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಈ ಒಂದು ಸೀರೀಸ್ನಲ್ಲಿ ಆಲ್ರೆಡಿ ಸುಮಾರು 14 ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇದು 15th ವಿಡಿಯೋ ಆಗಿರುತ್ತೆ. ಬನ್ನಿ, ಈ ವಿಡಿಯೋದಲ್ಲಿ ನಾವು ಐ ಆಮ್ ದ ಲ್ಯಾಂಡ್ ಅಂತಕ್ಕಂತಹ ಒಂದು ಪೋಯಮ್ನ ಕ್ವಶನ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರ ಜೊತೆಗೆ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂತಹ 4th ಪೋಯಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಮತ್ತು ಅವುಗಳಿಗೆ ಆನ್ಸರ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಐ ಆಮ್ ದ ಲ್ಯಾಂಡ್ ಅಂತಕ್ಕಂತಹ ಪೋಯಮ್ನಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ 4 ಕ್ವಶನ್ಸ್ಗಳನ್ನು ಕೊಡಲಾಗಿದೆ. ಆ ಎಲ್ಲ 4 ಕ್ವಶನ್ಸ್ಗಳು ಕೂಡ ಸೇಮ್ ಮೀನಿಂಗನ್ನು ಕೊಡೋದ್ರಿಂದ ಅಥವಾ ಆನ್ಸರ್ ಸೇಮ್ ಇರೋದ್ರಿಂದ ಇಲ್ಲಿ ಒಟ್ಟಿಗೆನೆ ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಫಸ್ಟ್ ಕ್ವಶನ್ ನೋಡಿ, ಹೌ ಡಸ್ ದ ಪೋಯೆಟ್ ಮರಿನಾ ಡಿ ಬೆಲಿಜೆಂಟಾ ಎಕ್ಸ್ಪ್ಲೇನ್ ದ ಪೇಷನ್ಸ್ ಆ್ಯಂಡ್ ಸೆಲ್ಫ್ ಅಸರ್ಷನ್ಸ್ ಆಫ್ ದ ಲ್ಯಾಂಡ್? ಸೆಕೆಂಡ್ ಕ್ವಶನ್, ಹೌ ಡಸ್ ದ ಪ್ಲಾಂಟ್ ಅರ್ತ್ ಪುಟ್ ಅಪ್ ವಿತ್ ಮ್ಯಾನ್ಸ್ ಗ್ರೀಡ್? Third question, you cannot put fence around the planet Earth. Describe with reference to the poem I am the land. Write the summary of the poem I am the land. ಎಸ್, ಈ 4 ಪ್ರಶ್ನೆಗಳಿಗೂ ಕೂಡ ಸಿಮಿಲರ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಬರುತ್ತೆ. ಹೋಲ್ ಪೋಯಮ್ನ ಒಂದು ಸಮರಿಯನ್ನು ಬರೆದ್ರೆ ಸಾಕು, ನಿಮಗೆ ಪೂರ್ಣಾಂಕಗಳು ಸಿಗ್ತವೆ. ಆನ್ಸರ್ poem is written by Marina D. Belgenta. This poem shows us the patience of Mother Earth. Land or the earth is the speaker in the poem. It speaks to people. ಎಸ್, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವ್ರು ಮರಿನಾ ಡಿ ಬೆಲಿಜೆಂಟಾ ಅಂತಕ್ಕಂಥವ್ರು. ಮತ್ತು ಈ ಪೋಯಮ್ ನಮಗೆ ಏನನ್ನು ತೋರಿಸುತ್ತೆ ಅಂದರೆ, ಈ ಮದರ್ ಅರ್ತ್ ಏನಿದೆನೋ ಅದರ ಒಂದು ಪೇಷನ್ಸನ್ನು ಅಥವಾ ತಾಳ್ಮೆಯನ್ನು ತೋರಿಸ್ತಾ ಇದೆ. ಲ್ಯಾಂಡ್ ಆರ್ ದ ಅರ್ತ್ ಅಥವಾ ಈ ಭೂಮಿ ಏನಿದೆನೋ ಇಲ್ಲಿ ಅದು ಸ್ಪೀಕರ್ ಆಗಿದೆ ಮತ್ತು ಮನುಷ್ಯರು ಅಥವಾ ನಾವುಗಳೆಲ್ಲ ಒಂದು ಲಿಸನರ್ಸ್ ಆಗಿದ್ದೇವೆ. ಪೀಪಲ್ ಬೈ ಆ್ಯಂಡ್ ಆಕ್ಯುಪೈ ದ ಲ್ಯಾಂಡ್. ದೇ ಕ್ರಿಯೇಟ್ ಬಿಗ್ ಹೋಲ್ಸ್ ಬಿಕಾಸ್ ಆಫ್ ಮೈನಿಂಗ್ ಆ್ಯಂಡ್ ಅದರ್ ಬೆನಿಫಿಟ್ಸ್. ಎಸ್, ಜನಗಳೇನು ಮಾಡ್ತಾರೆ, ಬೈ ಅಂದರೆ ಪರ್ಚೇಸ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಕೊಂಡ್ಕೊಂಡ್ಬಿಟ್ಟು ಇದು ನಂದು ಅಂತ ಹೇಳ್ತಾ ಅವರು ಕೂಗಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ಒಂದು ಮೈನಿಂಗ್ನಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ದೊಡ್ಡ ದೊಡ್ಡ ಹೋಲ್ಸ್ಗಳನ್ನು ಈ ಒಂದು ಭೂಮಿಯ ಮೇಲೆ ಕ್ರಿಯೇಟ್ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ. ದೇ ಸೇ ಲೌಡ್ಲಿ ದೇ ಆರ್ ದ ಓನರ್ಸ್ ಆರ್ ಮಾಸ್ಟರ್ಸ್ ಆಫ್ ದ ಲ್ಯಾಂಡ್. ಎಸ್, ಜೋರಾಗಿ ಕೂಗ್ತಾರೆ, ನಾನೇ ಈ ಒಂದು ಭೂಮಿಗೆ ಒಡೆಯ ಅಂಥೇಳಿ. They'll plug the land and plant the trees. They grow fruits and grass on the land. ಎಸ್, ಈ ಜನಗಳು ಒಂದು ಭೂಮಿಯನ್ನು ಉಳ್ತಾರೆ ಮತ್ತು ಇಲ್ಲಿ ಅನೇಕ ಹಣ್ಣುಗಳನ್ನು ಮತ್ತು ಬೆಳೆಗಳನ್ನು ಬೆಳೀತಾರೆ. Children dance on the ground. People sings song and enjoy on the land. The soldiers hold guns. They fight and kill each other for the land. ಇದೇ ಒಂದು ಭೂಮಿಯ ಮೇಲೆ ಮಕ್ಕಳು ಆಟವನ್ನು ಆಡ್ತಾರೆ, ಜನಗಳು ಒಂದು ಸಾಂಗನ್ನು ಹೇಳ್ತಾ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಮತ್ತು ಸೈನಿಕರೇನಿರ್ತಾರೋ ಅವರು ಈ ಒಂದು ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಂದರೆ ಅವರೇ ಗಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಅದನ್ನು ಕಾಯಲಿಕ್ಕೆ ಅಂತೇಳಿ ಗನ್ಸ್ಗಳನ್ನು ಹಿಡಿದುಕೊಂಡು ನಿಂತ್ಕೊಂಡಿರ್ತಾರೆ ಮತ್ತು ಬೇರೆ ಸೈನಿಕರ ಜೊತೆ ಅಥವಾ ಅಪೋಸಿಟ್ ಸೈನಿಕರೇನಿರ್ತಾರೋ ಅವ್ರ ಜೊತೆ ಹೋರಾಟವನ್ನು ಮಾಡ್ತಾ ಸಾವನ್ನು ಅಪ್ತಾರೆ. ಅನೇಕ ಜನಗಳು ಅಥವಾ ಅನೇಕ ಸೈನಿಕರು ಈ ಯುದ್ಧಗಳಲ್ಲಿ ಕೊಲ್ಲಲ್ಪಡ್ತಾರೆ. People build fence around the land. This fence suffocates the earth. ಎಷ್ಟು ಜನಗಳು ಬೇಲಿಯನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಮತ್ತು ಆ ಬೇಲಿಯಿಂದಾಗಿ ಈ ಒಂದು ಅರ್ತ್ಗೆ ಸಫೋಕೇಶನ್ ಅಂದರೆ ಉಸಿರಾಟದ ತೊಂದರೆ ಕೂಡ ಆಗುತ್ತೆ. ದ ಲ್ಯಾಂಡ್ ಟಾಲರೇಟ್ಸ್ ಎವ್ರಿಥಿಂಗ್. ದ ವರ್ಡ್ ವೇಟ್ ಶೋಸ್ ದ ಪೇಷನ್ಸ್ ಆಫ್ ದ ಮದರ್ ಅರ್ತ್. ಎಸ್, ಮನುಷ್ಯರು ಏನೆಲ್ಲವನ್ನು ಮಾಡ್ತಾರೋ ಅದೆಲ್ಲವನ್ನು ಕೂಡ ಈ ಭೂಮಿ ಅಥವಾ ಭೂತಾಯಿ ಸಹಿಸ್ಕೊಳ್ತಾಳೆ. ಇಲ್ಲಿರ್ತಕ್ಕಂತಹ ಅಥವಾ ಈ ಒಂದು ಪೋಯಮ್ನಲ್ಲಿ ಬರ್ತಕ್ಕಂಥ ಒಂದು ವೇಟ್ ಅಂತಕ್ಕಂಥ ಒಂದು ಪದ ಏನಿದೆನೋ ಅದು ಮದರ್ ಅರ್ತ್ಗೆ ಇರ್ತಕ್ಕಂತಹ ಒಂದು ಪೇಷನ್ಸನ್ನು, ತಾಳ್ಮೆಯನ್ನು ತೋರಿಸುತ್ತೆ. ಫೈನಲಿ ದ ಅರ್ತ್ ಸೇಸ್ ದ್ಯಾಟ್ ದ ಮ್ಯಾನ್ ಡಸಂಟ್ ಹ್ಯಾವ್ ದ ಪವರ್ ಟು ಫೆನ್ಸ್ ದ ಹೋಲ್ ಅರ್ತ್. ಎಸ್, ಭೂಮಿ ಕೊನೆಗೆ ಒಂದು ಮಾತನ್ನು ಈ ಜನರಿಗೆ ಹೇಳುತ್ತೆ. ನೀವೆಷ್ಟೇ ಬೇಲಿಯನ್ನು ನಿರ್ಮಾಣ ಮಾಡಿಕೊಂಡ್ರೂ ಕೂಡ ಇಡೀ ಭೂಮಿಗೆ ಅಥವಾ ಇಡೀ ಅರ್ತ್ಗೆ ನೀವು ಬೇಲಿಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನಿಮ್ಮ ಕಡೆಯಿಂದ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮದರ್ ಅರ್ತ್ ಹೇಳ್ತಾಳೆ. ದ ಅರ್ತ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದ ಮ್ಯಾನ್. ನಾವೇನೇ ಪ್ರಯತ್ನ ಮಾಡಿದರೂ ಕೂಡ ಈ ಒಂದು ಅರ್ತ್ಗಿಂತ ಪವರ್ಫುಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಶಕ್ತಿವಂತರು ಅಂತ ನಾವು ಹೇಳ್ಕೊಂಡ್ರೂ ಕೂಡ ನಮ್ಮೆಲ್ಲರಿಗಿಂತ ಈ ಒಂದು ಮದರ್ ಅರ್ತ್ ಏನಿದೆಯೋ ಅದು ತುಂಬಾ ಪವರ್ಫುಲ್ ಆಗಿದೆ. ಹಾಗಾಗಿನೇ ಮದರ್ ಅರ್ತ್ ಹೇಳ್ತಾಳೆ, ನೀವೇನೇ ಪ್ರಯತ್ನ ಮಾಡಿದರೂ ಕೂಡ ನನ್ನಷ್ಟು ನಿಮಗೆ ಶಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತನ್ನ ತಾಳ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು 2 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದನ್ನು ಬಿಟ್ಟರೆ ಮೇಲಿನ ಏನು ಕ್ವಶನನ್ನು ಡಿಸ್ಕಷನ್ ಮಾಡಿದ್ವೋ ಅದನ್ನೇ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ಗೆ ಅನೇಕ ಸಾರಿ ಕೇಳಿದ್ದಾರೆ. ಬಟ್ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಅಷ್ಟೇನು ಪ್ರಶ್ನೆಗಳು ಬಂದಿಲ್ಲ. ಈ ಒಂದು ಕ್ವಶನನ್ನು ನೋಡಿ, ಹೌ ಡು ಪೀಪಲ್ ಮಿಸ್ಯೂಸ್ ದ ಲ್ಯಾಂಡ್ ಅಕಾರ್ಡಿಂಗ್ ಟು ಮರಿನಾ ಡಿ ಬೆಲಿಜೆಂಟಾ? ಎಸ್, ಈ ಒಂದು ಪೋಯೆಟ್ ಪ್ರಕಾರ ಜನಗಳು ಈ ಒಂದು ಭೂಮಿಯನ್ನು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಒಂದು 3 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ ನಿಮಗೆ, ಯಾಕೆಂದರೆ 2 ಅಂಕಗಳಿಗೆ ಕೇಳಿರೋದು.
ಇರೋದ್ರಿಂದ. ಪೀಪಲ್ ಸೇ ದೇ ಓನ್ ದ ಲ್ಯಾಂಡ್, ದೇ ಪುಟ್ ಫೆನ್ಸಸ್ ಆ್ಯಂಡ್ ಫೈಟ್ ಫಾರ್ ದ ಲ್ಯಾಂಡ್, ದೇ ಕಮ್ ವಿತ್ ಗನ್ಸ್ ಆ್ಯಂಡ್ ಚೋಕ್ ದ ಲ್ಯಾಂಡ್. ಎಸ್, ಈ ಒಂದು ಜನಗಳು ಏನು ಮಾಡ್ತಾರೆ, ಈ ಒಂದು ಭೂಮಿಗೆ ನಾನೇ ಒಡೆಯ ಅಂಥೇಳಿ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಈ ಒಂದು ಭೂಮಿಯ ಮೇಲೆ ಬೇಲಿಗಳನ್ನು ನಿರ್ಮಾಣ ಮಾಡಿಕೊಂಡು ಈ ಒಂದು ಭೂಮಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ. ಅದ್ರ ಜೊತೆಗೆ ತಮ್ಮ ಕೈಗಳಲ್ಲಿ ಗನ್ಗಳನ್ನು ಹಿಡಿದುಕೊಂಡು ಬೇಲಿಯನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಒಬ್ರಿಗೊಬ್ಬರು ಹೊಡೆದಾಡಿ ಸಾಯ್ತಾರೆ ಮತ್ತು ಚೋಕ್ ದ ಲ್ಯಾಂಡ್, ಈ ಒಂದು ಭೂಮಿ ಉಸಿರುಗಟ್ಟೋ ರೀತಿಯಲ್ಲಿ ಮಾಡ್ತಾರೆ. ಇನ್ನು ಇದೇ ಪೋಯಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸ್ಟ್ರಾಕ್ಟ್ಗಳನ್ನು ಕೂಡ ಕೇಳಿದ್ರು, ಅವುಗಳನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ನೋಡಿ, ಯು ಸೇ ಯು ಓನ್ ಮೀ ಐ ವೇಟ್. ಎಸ್ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹೂ ಇಸ್ ದ ಸ್ಪೀಕರ್? ಎಸ್, ಇಲ್ಲಿ ಸ್ಪೀಕರ್ ಯಾರು ಅಂತೇಳಿ ದ ಲ್ಯಾಂಡ್ ಈಸ್ ದ ಸ್ಪೀಕರ್. ನೆಕ್ಸ್ಟ್ ಕ್ವಶನ್, ಹೂ ಡಸ್ ಯು ರೆಫರ್ ಟು? ಎಸ್, ಈ ಒಂದು ಸೆಂಟೆನ್ಸ್ನಲ್ಲಿ ಯು ಅಂತಕ್ಕಂಥ ಒಂದು ಪ್ರೊನೌನ್ ಏನಿದೆನೋ ಅದು ಯಾರನ್ನು ಕುರಿತು ಬಳಸಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಯು ರೆಫರ್ಸ್ ಟು ಮ್ಯಾನ್ ಅಥವಾ ದ ರೀಡರ್. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಐ ವೇಟ್ ಇಂಡಿಕೇಟ್ ಇನ್ ದ ಕಾಂಟೆಕ್ಸ್ಟ್? ಎಸ್, ಐ ವೇಟ್ ಅಂತಕ್ಕಂಥದ್ದು ಏನನ್ನು ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ. ಇಟ್ ಇಂಡಿಕೇಟ್ಸ್ ಪೇಷನ್ಸ್ ಆಫ್ ದ ಮದರ್ ಅರ್ಥನ್ನು ಈ ಒಂದು ವೇಟ್ ಅಂತಕ್ಕಂಥದ್ದು ತೋರಿಸುತ್ತೆ. ಇನ್ನು ಸೆಕೆಂಡ್ ಎಕ್ಸ್ಟ್ರಾಕ್ಟನ್ನು ನೋಡಿ, ಯು ಕಮ್ ವಿತ್ ಗನ್ಸ್, ಎ ಚೈನ್ ಲಿಂಕ್ ನೆಕ್ಲೇಸ್ ಚೋಕ್ಸ್ ಮೀ ನೌ. ಎಸ್, ಇದಕ್ಕೆ ಸಂಬಂಧಪಟ್ಟಂಥ 3 ಪ್ರಶ್ನೆಗಳು. ಹೂ ಡಸ್ ಮೀ ರೆಫರ್ ಟು ಇನ್ ದ ಕಾಂಟೆಕ್ಸ್ಟ್? ಎಸ್, ಇಲ್ಲಿ ಮೀ ಅಂದರೆ ಯಾರು ಅಂತೇಳಿ ಕೇಳಿದ್ದಾರೆ, ದ ಲ್ಯಾಂಡ್. ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ದ ಸ್ಪೀಕರ್ ಅಡ್ರೆಸ್ಸಿಂಗ್ ಟು? ಎಸ್, ಯಾರನ್ನು ಕುರಿತು ಅಡ್ರೆಸ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ, ದ ರೀಡರ್ಸ್ ಆರ್ ಪೀಪಲ್. ವಾಟ್ ಮೇಕ್ಸ್ ದ ಸ್ಪೀಕರ್ ಬ್ರೆತ್ಲೆಸ್? ಎಸ್ ನೋಡಿ, ಆನ್ಸರ್ ಚೈನ್ ಲಿಂಕ್ ನೆಕ್ಲೆಸ್ ಆರ್ ಫೆನ್ಸ್ ಮೇಕ್ಸ್ ದ ಸ್ಪೀಕರ್ ಬ್ರೆತ್ಲೆಸ್. ಎಸ್, ಸ್ಪೀಕರ್ ಅಂದರೆ ಮದರ್ ಅರ್ತ್ಗೆ ಈ ಒಂದು ಫೆನ್ಸನ್ನು ಏನು ಮನುಷ್ಯರು ನಿರ್ಮಾಣ ಮಾಡ್ತಾರೋ ಅದು ಉಸಿರಾಟಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ಥರ್ಡ್ ಎಕ್ಸ್ಟ್ರಾಕ್ಟನ್ನು ನೋಡಿ, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಹೂ ಇಸ್ ದ ಸ್ಪೀಕರ್ ಹಿಯರ್ ಅಂತಕ್ಕಂಥ ಫಸ್ಟ್ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ಮದರ್ ಅರ್ತ್ ಇಸ್ ದ ಸ್ಪೀಕರ್. ಹೂ ಈಸ್ ದ ಯು? ಎಸ್, ಇಲ್ಲಿ ಯು ಅಂತಕ್ಕಂಥದ್ದು ಯಾರನ್ನು ರೆಫರ್ ಮಾಡಿದೆ ಅಂತ ಕೇಳಿದ್ದಾರೆ, ಮ್ಯಾನ್. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಮ್ಯಾನ್ ಕೆನಾಟ್ ಕಂಟ್ರೋಲ್ ಹೋಲ್ ಅರ್ತ್. ಇನ್ನು ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪೋಯಮ್ನಿಂದ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ರು ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಸಮ್ ಅಪ್ ದ ಕಾನ್ವರ್ಜೇಷನ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ದ ಮದರ್ ಇಂಡಿಯಾ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್. ಎಸ್, ಈ ಒಂದು ಕ್ವಶನನ್ನು 3 to 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಆನ್ಸರನ್ನು ಡಿಸ್ಕಷನ್ ಮಾಡೋಣ. ದಿಸ್ ಪೋಯಮ್ ಈಸ್ ರಿಟನ್ ಬೈ ವಿ.ಕೆ. ಗೋಕಾಕ್. ದಿಸ್ ಪೋಯಮ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಡೈಲಾಗ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ. ದ ಪೋಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ ಗ್ಲೋರಿಯಸ್ ಪಿಕ್ಚರ್ ಆಫ್ ದ ಪಾಸ್ಟ್ ಇನ್ ದಿಸ್ ಪೋಯಮ್. ಎಸ್ ನೋಡಿ, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ವಿ.ಕೆ. ಗೋಕಾಕ್ ಅವರಾಗಿದ್ದಾರೆ ಮತ್ತು ಈ ಒಂದು ಪೋಯಮ್ ಏನಿದೆ ಅದು ಡೈಲಾಗ್ ಫಾರ್ಮಲ್ಲಿದೆ. ಅಂದರೆ ಪೋಯೆಟ್ ಮತ್ತು ಮದರ್ ಇಂಡಿಯಾ ಇಬ್ಬರು ಕೂಡ ಮಾತನಾಡ್ತಾ ಇರೋ ರೀತಿಲಿ ಇದೆ. ಮತ್ತು ನಮ್ಮ ಪೋಯೆಟ್ ಏನನ್ನು ಇಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ನಮ್ಮ ಭಾರತ ದೇಶದ ಒಂದು ಗ್ಲೋರಿಯನ್ನು ಅಥವಾ ಇತಿಹಾಸದಲ್ಲಿರ್ತಕ್ಕಂತಹ ವೈಭವವನ್ನು ಅವರು ಇಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. He wants to prize the natural beauty and the progress achieved in our country. ಎಸ್, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನ್ಯಾಚುರಲ್ ಬ್ಯೂಟಿ ಏನಿದೆನೋ ಮತ್ತು ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂತಹ ಒಂದು ಬೆಳವಣಿಗೆ ಏನಿದೆನೋ ಅದನ್ನು ಇವರು ಪ್ರೆಸೆಂಟ್ ಮಾಡಲಿಕ್ಕೆ ಈ ಒಂದು ಪೋಯಮ್ನಲ್ಲಿ ಹೊರಟಿದ್ದಾರೆ. ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಸಿಂಗ್ ಅಬೌಟ್ ದ ಬೆಗ್ಗರ್ಸ್, ಲೆಪರ್ಸ್, ದ ಫಿಲ್ತ್ ಆ್ಯಂಡ್ ದ ಡರ್ಟ್. ಎಸ್, ನಮ್ಮ ಪೋಯೆಟ್ ಬ್ಯೂಟಿಫುಲ್ ಥಿಂಗ್ಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೊರಟಿದ್ರೆ, ಬಟ್ ಮದರ್ ಇಂಡಿಯಾ ಮಾತ್ರ ಹೇಳ್ತಾ ಇದ್ದಾರೆ ಪೋಯೆಟ್ಗೆ, ನೀನು ಬೆಗ್ಗರ್ಸ್ ಬಗ್ಗೆ, ಲೆಪರ್ಸ್ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಕೊಳಕೇನಿದೆ ಅದರ ಬಗ್ಗೆ, ಡರ್ಟ್ ಬಗ್ಗೆ ನೀನು ಪೋಯಮನ್ನು ಬರಿ ಅಂಥೇಳಿ ಮದರ್ ಇಂಡಿಯಾ ಪೋಯೆಟ್ಗೆ ಹೇಳ್ತಾ ಇದ್ದಾಳೆ. ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ರಾಕ್ ಕಟ್ ಟೆಂಪಲ್ಸ್, ಹಿಸ್ಟರಿ ಆ್ಯಂಡ್ ಗ್ರೇಟ್ ಹೀರೋಸ್ ಆಫ್ ಇಂಡಿಯಾ. ಮದರ್ ಇಂಡಿಯಾ becomes angry and wants the poet to sing about the hard working people, the helpless children and ignorant people. ಎಸ್, ನಮ್ಮ ಪೋಯೆಟ್ ಏನು ಹೇಳ್ತಾರೆ, ಈ ದೇಶದಲ್ಲಿರ್ತಕ್ಕಂತಹ ರಾಕ್ ಕಟ್ ಟೆಂಪಲ್ಸ್ ಅಥವಾ ಕಲ್ಲನ್ನು ಕೊರೆದು ಏನು ಟೆಂಪಲ್ಸನ್ನು ಬಿಲ್ಡ್ ಮಾಡಿದಾರೋ ಅದ್ರ ಬಗ್ಗೆ ನಾನು ಪೋಯಮನ್ನು ಬರೀತೇನೆ ಅಥವಾ ಹೇಳ್ತೇನೆ ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಹಿಸ್ಟರಿ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮತ್ತು ನಮ್ಮ ಭಾರತ ದೇಶದ ಗ್ರೇಟ್ ಹೀರೋಗಳ ಬಗ್ಗೆ ನಾನು ಪೋಯಮನ್ನು ಬರೀತೇನೆ ಅಥವಾ ಹೇಳ್ತೇನೆ ಅಂತೇಳಿ ಅವರು ಹೇಳ್ತಾರೆ. ಇದರಿಂದಾಗಿ ಮದರ್ ಇಂಡಿಯಾಗೆ ಕೋಪ ಬರುತ್ತೆ. ಮದರ್ ಇಂಡಿಯಾ ಏನು ಹೇಳ್ತಾಳೆ ನೋಡಿ, ಟು ಸಿಂಗ್ ಅಬೌಟ್ ದ ಹಾರ್ಡ್ ವರ್ಕಿಂಗ್ ಪೀಪಲ್, ಅಂದರೆ ಏನು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಗಳ ಬಗ್ಗೆ ನೀನು ಪೋಯಮನ್ನು ಬರೀ. ಅದರ ಜೊತೆಗೆ ದ ಹೆಲ್ಪ್ಲೆಸ್ ಚಿಲ್ಡ್ರನ್ ಅಥವಾ ತುಂಬ ನಿಸ್ಸಹಾಯಕರಾಗಿರ್ತಕ್ಕಂತಹ ಒಂದು ಮಕ್ಕಳೇನಿದ್ದಾರೋ ಮತ್ತು ಇಗ್ನೋರೆಂಟ್ ಪೀಪಲ್ ಏನಿದ್ದಾರೋ ಅವ್ರ ಬಗ್ಗೆ ನೀನು ಪೋಯಮನ್ನು ಬರಿ ಅಂತೇಳಿ ಹೇಳ್ತಾಳೆ. ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್,
ಟೆಕ್ನಾಲಜಿ ಆ್ಯಂಡ್ ಅಟೋಮಿಕ್ ಏಜ್. ಎಸ್, ನಮ್ಮ ಪೋಯೆಟ್ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ಈ ಒಂದು ದೇಶದಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಇಂಥದ್ರ ಬಗ್ಗೆ ಪೋಯಮನ್ನು ಬರೀಬೇಕು ಅಂತಕ್ಕಂಥ ಆಸೆ ಇದೆ. ಅದನ್ನೇ ಮದರ್ ಇಂಡಿಯಾಗೆ ಅವರು ಹೇಳ್ತಾರೆ. ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಆಫ್ ದ ಸ್ಟ್ರೈಕ್ಸ್, ದ ಐರನ್ ಮ್ಯಾನ್ ಆ್ಯಂಡ್ ಕ್ಲಾಸ್ ವಾರ್. ಎಸ್, ಮತ್ತೆ ಮದರ್ ಇಂಡಿಯಾ ಹೇಳ್ತಾಳೆ, ಇಲ್ಲಿ ನಡೀತಕ್ಕಂಥ ಒಂದು ಹೋರಾಟದ ಬದುಕೇನಿದೆ ಜನರದು, ಮತ್ತು ಐರನ್ ಮ್ಯಾನ್ ಅಂದರೆ ಇಲ್ಲಿ ಹಾರ್ಡ್ ವರ್ಕಿಂಗ್ ಪೀಪಲ್ ಅವ್ರ ಬಗ್ಗೆ, ಮತ್ತು ಕ್ಲಾಸ್ ವಾರ್ ಅಂದರೆ ಏನು ಭೇದ ಭಾವ ಇದೆಯೋ ಸಮಾಜದಲ್ಲಿ, ಇದ್ರ ಬಗ್ಗೆ ನೀನು ಪೋಯಮನ್ನು ಬರೆ ಅಂತ ಹೇಳಿ ಮದರ್ ಇಂಡಿಯಾ ಪೋಯೆಟ್ಗೆ ಹೇಳ್ತಾಳೆ. ದ ಪೋಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಇಫ್ ದೆರ್ ಇಸ್ ನೋ ಸಾಂಗ್ ಹಿ ಕ್ಯಾನ್ ಸಿಂಗ್ ಹೋಲ್ ಹಾರ್ಟೆಡ್ಲಿ. ಎಸ್, ನಮ್ಮ ಪೋಯೆಟ್ಗೆ ಬೇಸರ ಆಗುತ್ತೆ, ನಾನು ನನ್ನ ಸ್ವಂತಿಕೆಯಿಂದ ಯಾವುದೇ ಒಂದು ಹಾಡನ್ನು ಬರಲಿಕ್ಕೆ ಸಾಧ್ಯ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮದರ್ ಇಂಡಿಯಾ ಮುಂದೆ ಇಡ್ತಾರೆ. At this, Mother India rises up and writes the book of Maro, signifying the bright future of India. ಇದರಿಂದಾಗಿ ಮದರ್ ಇಂಡಿಯಾ ಏನು ಮಾಡ್ತಾಳೆ, ಎದ್ದು ನಿಂತ್ಕೊಂಡ್ಬಿಟ್ಟು ನಮ್ಮ ಭಾರತ ದೇಶದ ಬ್ರೈಟ್ ಫ್ಯೂಚರ್ ಬಗ್ಗೆ ಅವಳು ಮಹತ್ವದ ಒಂದು ಪುಸ್ತಕವನ್ನು ಬರೀಲಿಕ್ಕೆ ರೆಡಿ ಆಗ್ತಾಳೆ. ಶಿ ಹ್ಯಾಸ್ ಟು ರೈಟ್ ದ ಬುಕ್ ಆಫ್ ಅವರ್ ಡೆಸ್ಟಿನಿ, ಕ್ಯಾನ್ಸಲಿಂಗ್ ಆಲ್ ಅವರ್ ಸಾರೋಸ್. ಎಸ್, ನಮ್ಮ ಜೀವನ ಏನಿದೆನೋ ಅಂದರೆ ಭಾರತೀಯರ ಜೀವನ ಏನು ಕಷ್ಟದಿಂದ ಕೂಡಿತೋ ಅದೆಲ್ಲವನ್ನು ನಿವಾರಣೆ ಮಾಡಿ ಮುಂದೆ ಭವ್ಯವಾಗಿರ್ತಕ್ಕಂತಹ ಭವಿಷ್ಯ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯ ವರ್ಡ್ಸ್ಗಳನ್ನು ತನ್ನ ಒಂದು ಬುಕ್ಕಲ್ಲಿ ಬರಲಿಕ್ಕೆ ಅವಳು ಸಿದ್ಧಳಾಗ್ತಾಳೆ. ಇನ್ನು ಇದೇ ಪೋಯಮ್ನಿಂದ ಬಂದಿರತಕ್ಕಂಥ ಬೇರೆ ಕ್ವಶನ್ಸ್ಗಳನ್ನು ಕೂಡ ನೋಡಿ. ಸೆಕೆಂಡ್ ಕ್ವಶನ್, ಹೌ ಡಸ್ ದ ಪೋಯೆಟ್ ವಿಶ್ ಟು ಪ್ರೈಸ್ ದ ಮದರ್ ಇಂಡಿಯಾ? ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಥಿಂಗ್ಸ್ ದಟ್ ದ ಪೋಯೆಟ್ ವಿ ಕೆ ಗೋಕಾಕ್ ವಾಂಟ್ ಟು ಸಿಂಗ್? Next question, the poet V.K. Gokak's vision of India is full of hope. Describe. Next question, how does the poet describe the progress achieved in our country in the poem The Song of India? Next question, how does the poet V.K. Gokak describe the brightest aspects of India? ಎಸ್, ನೋಡಿ, ಎಲ್ಲ ಪ್ರಶ್ನೆಗಳು ಕೂಡ ಸೇಮ್ ಮೀನಿಂಗನ್ನು ಕೊಡ್ತವೆ. ಅಂದರೆ ನಮ್ಮ ಪೋಯೆಟ್ ಈ ಒಂದು ಪೋಯಮ್ನಲ್ಲಿ ಯಾವ ರೀತಿ ನಮ್ಮ ಮದರ್ ಇಂಡಿಯಾನ ಪ್ರೈಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮೀನಿಂಗ್ಸನ್ನು ಈ ಎಲ್ಲ ಪ್ರಶ್ನೆಗಳು ಕೂಡ ಹೊಂದಿದ್ದಾವೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ ಆಗಿರುತ್ತೆ. ಆ ಉತ್ತರವನ್ನು ನೋಡೋಣ. ದ ಪೋಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ ಗ್ಲೋರಿಯಸ್ ಪಿಕ್ಚರ್ ಆಫ್ ದ ಪಾಸ್ಟ್ ಇನ್ ದಿಸ್ ಪೋಯಮ್. ಎಸ್, ನಮ್ಮ ಭಾರತ ದೇಶದ ಒಂದು ವೈಭವಯುತ ಆಗಿರ್ತಕ್ಕಂತಹ ಹಿಸ್ಟ್ರಿಯನ್ನು ಅವರು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. He wants to praise the natural beauty and the progress achieved in our country. ಎಸ್, ಅದರ ಜೊತೆಗೆ ನ್ಯಾಚುರಲ್ ಬ್ಯೂಟಿ ಏನಿದೆಯೋ ಅದರ ಜೊತೆಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಗಳು ಏನಿದಾವೋ ಅವುಗಳನ್ನು ಇಲ್ಲಿ ಬರೀಲಿಕ್ಕೆ ಪೋಯಮಲ್ಲಿ ಇಷ್ಟಪಡ್ತಾ ಇದ್ದಾರೆ. ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಇನ್ ಪ್ರೈಸ್ ಆಫ್ ಮದರ್ ಇಂಡಿಯಾ. He wants to sing a song of praise of the snow-peaked Himalayas that protect the country. ಎಸ್, ನಮ್ಮ ಭಾರತ ದೇಶದ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಹಿಮಾಲಯ ಪರ್ವತಗಳೇನಿದ್ದಾವೋ ಅವುಗಳ ಬಗ್ಗೆ ಒಂದು ಪೋಯಮನ್ನು ಬರೀಲಿಕ್ಕೆ ಅವ್ರಿಗೆ ಇಷ್ಟ ಇದೆ. The three seas that make India a peninsula and the sunrise that heralds new dawn replacing the dark night. ಎಸ್, ನೋಡಿ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ 3 ಸಮುದ್ರಗಳು ಏನು ಸುತ್ತುವರೆದಿದವೋ ಅವುಗಳ ಬಗ್ಗೆ, ಮತ್ತು ಏನು ಸನ್ರೈಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೋ ಅದರ ಬಗ್ಗೆ ದ ಪೋಯೆಟ್ ವಾಂಟ್ಸ್ ಟು ಸಿಂಗ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ರಾಕ್ ಕಟ್ ಟೆಂಪಲ್ಸ್, ಹಿಸ್ಟರಿ ಆ್ಯಂಡ್ ಗ್ರೇಟ್ ಹೀರೋಸ್ ಆಫ್ ಇಂಡಿಯಾ. ಅದರ ಜೊತೆಗೆ ನಮ್ಮ ಪೋಯೆಟ್ ನಮ್ಮ ಭಾರತ ದೇಶದಲ್ಲಿ ಕಲ್ಲಿನಿಂದ ಏನು ಕೆತ್ತನೆ ಮಾಡಿ ಟೆಂಪಲ್ಸ್ಗಳನ್ನು ಕಟ್ಟಿದ್ದಾರೋ ತುಂಬ ಅದ್ಭುತವಾಗಿರ್ತಕ್ಕಂಥವುಗಳನ್ನು ಅವುಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಮತ್ತು ಹಿಸ್ಟರಿ, ಇತಿಹಾಸದ ಬಗ್ಗೆ ಅವರು ತಮ್ಮ ಪೋಯಮಲ್ಲಿ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗ್ರೇಟ್ ಹೀರೋಸ್ ಆಫ್ ಇಂಡಿಯಾ, ಏನು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಲಿಕ್ಕೆ ಎಷ್ಟೋ ಹೀರೋಗಳು ಅಥವಾ ಫ್ರೀಡಮ್ ಫೈಟರ್ಸ್ ಕಷ್ಟವನ್ನು ಪಟ್ಟಿದ್ರು ಅವರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದರ ಜೊತೆಗೆ ಪ್ರಾಚೀನ ಭಾರತದಲ್ಲಿದ್ದಂತಹ ರಾಜ ಮಹಾರಾಜರುಗಳ ಬಗ್ಗೆ ಹೇಳಬೇಕು ಅಂತೇಳಿ ಅವರು ಅಂದ್ಕೊಂಡಿದ್ದಾರೆ. ದ ಪೋಯೆಟ್ ವಾಂಟ್ಸ್ ಟು ಸಿಂಗ್ ಅಬೌಟ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಅಟೋಮಿಕ್ ಏಜ್. ಎಸ್, ಮೊದಲಿಗೆ ಹೇಳಿದಾಗೆ ನಮ್ಮ ಭಾರತ ದೇಶದ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಅಟೋಮಿಕ್ ಒಂದು ಏಜ್ ಇರ್ಬೋದು, ಅದೆಲ್ಲವನ್ನು ಕೂಡ ಅವರು ತಮ್ಮ ಪೋಯಮ್ನಲ್ಲಿ ಪ್ರೈಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಏಳ್ಗೆಯನ್ನು ಕುರಿತು ಅವರು ಒಂದು ಪೋಯಮನ್ನು ಬರೆಯಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳನ್ನು ಸುಮಾರು 3ರಿಂದ 4 ಅಂಕಗಳಿಗೆ ಕೇಳ್ತಾರೆ. 3 ಮಾರ್ಕ್ಸ್ಗೆ ಕೊಟ್ಟರು ಕೂಡ ಸೇಮ್ ಆನ್ಸರನ್ನು ನೀವು ಬರೀಬೇಕಾಗುತ್ತೆ. ಇನ್ನು 4 ಮಾರ್ಕ್ಸ್ಗೆ ಕೊಟ್ಟರು ಕೂಡ ಸೇಮ್ ಪಾಯಿಂಟ್ಸ್ಗಳೇ ನಿಮಗೆ ಬರ್ತವೆ. ಸೊ ಈ ಒಂದು ಆನ್ಸರ್ ಏನಿದೆಯೋ ತುಂಬ ಸಿಂಪಲ್ ಆಗಿದೆ. ಇದನ್ನು ಖಂಡಿತವಾಗ್ಲೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 3ರಿಂದ 4 ಅಂಕಗಳು ಖಂಡಿತವಾಗಿ ನೀವು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಇದರ ಜೊತೆಗೆ ಸ್ಕೋರಿಂಗ್ ಸೀರೀಸ್ನಲ್ಲಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಕೊಟ್ಟಿರ್ತಕ್ಕಂತಹ ಆನ್ಸರನ್ನು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್
ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಮತ್ತೊಂದು ಸ್ಕೋರಿಂಗ್ ಸೀರೀಸ್ನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಬಾಯ್ ಬಾಯ್.